ನಿನಗೆ ವಿಹಿತವಾದ ಕರ್ಮವನ್ನು ನೀನು ಮಾಡಲೇಬೇಕು. ಯಾಕೆ? ಸ್ವಸ್ವಹಿತ ಧರ್ಮ ಸಾಧನ ಸಾಮಗ್ರಿಯ ಸಮುದ್ಭೂತೇನ ಜ್ಞಾನೇನ ಸ್ವಸ್ವಯೋಗ್ಯ ಮುಕ್ತಿರ್ಭವತಿ. ತನಗೆ ವಿಹಿತವಾದ ಕರ್ಮಾನುಷ್ಠಾನದಿಂದ ಲಭ್ಯವಾದ ಜ್ಞಾನದಿಂದಲೇ ಮುಕ್ತಿಯೇ ಹೊರತು ಕರ್ಮತ್ಯಾಗದಿಂದ ಮೋಕ್ಷ ಇಲ್ಲ. ನತಶ್ಚ ಕಶ್ಚಿತ್ ತಪಸಾ ವಿದ್ಯೆಯಾವ ನಯೋಗವೀರ್ಯೇಣ ಮನೀಷಯಾವ ದೇವಾರ್ಥಧರ್ಮೈ ಮರುತಸ್ವತೋವ ಸುತಂ ಎಂದು ತರುಮುಕ್ತಿಭೂಯಾತ್ ಅಂತ ಇರೋಣದ್ರಿಂದ ಈ ಒಂದು ಕಾರ್ಯವನ್ನು ಮಾಡಬೇಕು. ಆ ಒಂದು ಕಾರ್ಯವನ್ನು ಮಾಡಿದ್ದರಿಂದಲೇ ಇತ್ಯವಾವಸೇಶ್ವರೇಚ್ಛೆಯಾಧಿನಿವೇಶಿತ ಕರ್ಮಾಧಿಕಾರ ಈಶ್ವರೇಚ್ಛೆಯ ಅಧಿನಿವೇಶದ ಕರ್ಮಾಧಿಕಾರ. ತಾವು ಪಡೆದದ್ದಲ್ಲ, ಭಗವತ್ ಸಂಕಲ್ಪಾನುಸಾರ ಬಂದದ್ದನ್ನು ಭಗವತ್ ಪೂಜಾರೂಪವಾಗಿ ಆ ರಾಜ್ಯ ಪರಿಪಾಲನೆ ಮಾಡಿ ಕೊನೆಯಲ್ಲಿ ತಿರುಗಾ ಎಚ್ಚರಿಕೆ ತಗೊಂಡಂತೆ ಓ ಸದ್ಗುನಿಷ್ಠಿತಂ ಯಥಿಪರಿಮೇಶತೋ ಅಹಮಿಂದ್ರಿಯೈ ಅವಿದ್ಯಾ ವಿರಚಿತ ವಿಷಯಾಮಿ ಕೋಪೆ ತದೈವರಂ ಮನುಷ್ಯಮಿತಾರೋಧಮೃಗಂ ಮಾಂ ದಿದ್ದಿಗೆ ಇತಿ ಕರಯಾಣಿಕಾರ. ಮಾತು ಮಾಡಿದ್ದೇನು? ಪರದೇವತಾ ಪ್ರಸಾದಾತ್ಮ ಪ್ರತ್ಯೋರ್ಷಣ ಪರಿನಿರ್ಮಿತಃ ಸಮುದ್ರೇಭ್ಯ ಹಿಮಾಂಗಾಂಧಾಲಯಂ ವಿಭಜ್ಯ ಭುಕ್ತಭೋಗಾಂತಮೈಲಿಂ ಮೃತಕಾವಿವ ಸಹ ಮಹಾವಿಭೂತಿರುಪಾಯ ಸ್ವಯಂ ನಿರ್ವೇದೋ ಹರಿತ ಹರಿವಿಹಾರಭಾವೋ ಭಗವತೋ ನಾರದಸ್ಯ ಪದವಿ ಅನುಸಸಾರ. ಇದೇ ರಂಜನೆ. ಪರಮಾತ್ಮ ರಂಜನೆ ಮಾಡ್ತಾನೆ ಅಂತಂದರೆ ಐಹಿಕ ಸುಖಗಳನ್ನು ಕೊಟ್ಟು ರಂಜನೆ ಮಾಡೋದಲ್ಲ, ತನ್ನ ವಿಷಯವಾದ ಜ್ಞಾನ ಭಕ್ತಿಯಾದಿಗಳನ್ನು ಕೊಟ್ಟು ವಿಷಯ ವ್ಯಕ್ತಿಯನ್ನು ಕೊಟ್ಟು ತನ್ನ ಪಾದದಲ್ಲಿ ಇಟ್ಟುಕೊಂಡು ತನ್ನ ಭಕ್ತರ ಸಹವಾಸದಲ್ಲಿ ಇರ್ತಾನಲ್ಲ, ಅದು ರಂಜನೆ. ನಾರದಸ್ಯ ಚರಣ ಸೇವೆಯಿಂದ ಮತ್ತೆ ನಾರದಸ್ಯ ಪದವಿಯ ಮನಸ್ಸಾರ. ಆ ನಾರದರ ಸೇವೆಯನ್ನು ಮಾಡಲಿಕ್ಕೆ ಮತ್ತೆ ಹೋಗಿದ್ದಾರೆ, ಅದು ರಂಜನೆ. ಸ್ವಾನ್ ಪ್ರೇವೃತಾನಿ ರಂಜಯತಿ ಸ್ವರ. ಇದು ಭಗವಂತನ ಒಂದು ಸ್ವಾತಂತ್ರ್ಯ. ಸ್ವರಾಟನ್ನು ಶ್ರದ್ಧಾ ಸ್ವಯಮೇವ ರಾಜಯತಿ ಸ್ವಯಮೇವ ರಾಜ ನಾಣ್ಯ ಅಧಿಪತಿ ಅಯಂ ಭಾವ ಅಂತ ಹೇಳೋದು ಮತ್ತೊಂದು ಅರ್ಥವನ್ನು ಹೇಳ್ತಾ ಈ ಪಂಚಮಸ್ಕಂದ ಅರ್ಥವನ್ನು ಹೇಳ್ತಾ ಇದ್ದಾರೆ. ಇನ್ನು ಷಷ್ಠಸ್ಕಂದ ಅರ್ಥವನ್ನು ಹೇಳೋ ಕಾಲಕ್ಕೆ ಅಜಾಮಿಳೋಪಾಖ್ಯವನ್ನು ಹೇಳ್ತಾ ಇದ್ದಾರೆ. ಏನೇ ಬ್ರಹ್ಮಹೃದ ಬ್ರಹ್ಮಜ್ಞಾನಿಯಾದ ಅಜಾಮಿಳರು ದಾಸಿ ಸಹ ಪೂರ್ವದಲ್ಲಿ ಬ್ರಹ್ಮಜ್ಞಾನಿಗಳೇ ಆಗಿದ್ದರು. ಯಾಕೆ ಅಂತಂದರೆ ಇದನ್ನು ನಾವು ಹೇಳ್ತಾ ಇಲ್ಲ, ಯಮದು ಉತ್ತರ ಹೇಳ್ತಿದ್ದಾರೆ. ವಿಷ್ಣು ದೂತರಿಗೆ ಹೇಳ್ತಾ ಪುನಃ ಬ್ರಹ್ಮಜ್ಞಾನಿಯೋ ಹೌದು ಅನ್ನೋದಕ್ಕೆ ಅಯಂಚ ಶ್ರುತ ಸಂಪನ್ನ ಅಂತ ಆ ಬ್ರಹ್ಮಜ್ಞಾನಿತ್ವ ಹೇಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅಂತಹ ಹೃದ ಅಂದರೆ ಬ್ರಹ್ಮಹೃದ ಬ್ರಹ್ಮಜ್ಞಾನವನ್ನು ಕೊಟ್ಟು ಅನುಗ್ರಹ ಮಾಡಿದ್ದು. ಇದು ಷಷ್ಠಸ್ಕಂದಾರ್ಥವನ್ನು ಅಯಮೇವ ಮಹಾಧರ್ಮೋ ನರಾಣಾಂ ತಾರಕಸ್ಮೃತಃ ವಿಷ್ಣುಸ್ಥ ಭಕ್ತಿಯೋಗ ತನ್ನಾಮ ಗ್ರಹಣಾದಿಭಿ. ಅಲ್ಲಿ ಏನು ಷಷ್ಠಸ್ಕಂದದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ ಅಂತಂದರೆ ಧರ್ಮಗಳಲ್ಲಿ ಯಾವುದು ಶ್ರೇಷ್ಠವಾದ ಧರ್ಮ ಅಂತಂದರೆ ಭಗವಂತನ ನಾಮ ಸಂಕೀರ್ತನಾದಿಗಳನ್ನು ಮಾಡ್ತಕ್ಕಂಥದ್ದು. ಅದನ್ನು ಅರ್ಥಾನುಸಂಧಾನಪೂರ್ವಕವಾಗಿ ಚಿಂತನೆ ಮಾಡಿ ಅವನಲ್ಲಿ ಮಾಡ್ತಕ್ಕಂತಹ ನವವಿಧ ಭಕ್ತಿಯಿಂದ ಭಗವಂತನ ಪೂಜೆ ಮಾಡ್ತಕ್ಕಂಥದ್ದು. ಕೇವಲ ನಾಮಸ್ಮರಣೆ ಅಂತ ಹೇಳಿಲ್ಲ. ಯಾಕೆ ಅಯಮೇವ ಮಹಾಧರ್ಮೋ ನರಾಣಾಂ ತಾರಕಸ್ಮೃತಃ ವಿಷ್ಣು ಸದಾ ಭಕ್ತಿಯೋಗ ತನ್ನಾಮ ಗ್ರಹಣಾದಿಭಿ. ಎಲ್ಲ ಸೇವೆಗಳನ್ನು ಮಾಡಬೇಕು. ನನಗೆ ಯೋಗ್ಯವಾದ ಸೇವೆ ಶಕ್ತಿ ಇದ್ದಷ್ಟು ಸೇವೆಯನ್ನು ಮಾಡಿ ವಿಶೇಷವಾಗಿ ಜ್ಞಾನ ಕಾರ್ಯಕ್ಕೆ ಹೆಚ್ಚೆಚ್ಚು ಅವಕಾಶವನ್ನು ಕಲ್ಪಿಸಿಕೊಳ್ಬೇಕು. ಯಾಕೆ ಅಂತಂದರೆ ಕರ್ಮಣ ಜ್ಞಾನಸಿದ್ಧಿಶ್ಚ ದೇವಪ್ರೀತಿಸ್ಥವಾದ ಅಂತ ಇರಬಹುದು, ಕರ್ಮಣ ಶುದ್ಧಾಂತಕರಣಸ್ಯ ಧ್ಯಾನ ಸಂಭವ ಅಂತ ಇರಬಹುದು. ಆದರೆ ಕರ್ಮವೇ ಪ್ರಧಾನ ಅಲ್ಲ, ಕರ್ಮ ಜ್ಞಾನಕ್ಕೆ ಅಂಗ, ಮೋಕ್ಷಕ್ಕೆ ಅಂಗ. ಆ ರೀತಿಯಾದ ಚಿಂತನೆ ಮಾಡಬೇಕೇ ಹೊರತು ಲಾಂಗಲೇಯ ಜೀವಾಮಹ ಅಂತ ಶ್ರೀ ರಾಯರು ಅರ್ಪಣೆ ಮಾಡುವಾಗ ಲಾಂಗಲೇಯ ಜೀವಾಮಹ ಅಂತಂದರೆ ನೇಗಿಲಿಂದ ಜೀವನ ಮಾಡುವುದು ಅಂತಂದರೆ ಅರ್ಥ ಅಂತಂದರೆ ಭೂಶೋಧನೆಗಾಗಿ ನೇಗಿಲಿನ ಜೀವನ ಉಪಯೋಗಿಸಿಕೊಂಡು ಆ ಕಳೆಯನ್ನು ಕಿತ್ತಿ ಆ ಕಳೆ ಶುದ್ಧಿ ಮಾಡಿ ಭೂಶೋಧನೆ ಮಾಡಿ ಮತ್ತೆ ಹೊಸ ಬೀಜವನ್ನು ಬಿತ್ತಿದಾಗ ಅದು ಹೇಗೆ ಹೆಚ್ಚು ಫಲವನ್ನು ಕೊಡ್ತದೋ ಹಾಗೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ನಾನಾ ಜನ್ಮಗಳಲ್ಲಿ ಮಾಡಿದ ಪಾಪ ಕರ್ಮಗಳನ್ನು ಕಳ್ಕೋಬೇಕಾದ್ರೆ ವೇತ ಕರ್ಮಾನುಷ್ಠಾನವನ್ನು ಮಾಡಿ ಅದನ್ನು ಪರಮಾತ್ಮನ ಪ್ರೀತ್ಯರ್ಥವಾಗಿ ಅವನ ಪಾದದಲ್ಲಿ ಅರ್ಪಣೆ ಮಾಡಿದಾಗ ಆ ಕರ್ಮ ಶುದ್ಧವಾಗಿ ಕರ್ಮಣ ಶುದ್ಧಾಂತಕರಣಸ್ಯ ಧ್ಯಾನ ಸಂಭವಾತ್. ಅಂತಃಕರಣ ಶುದ್ಧಿಯಿಂದ ಧ್ಯಾನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನೇ ಪದೇ ಪದೇ ಹೇಳ್ತಾ ಇದ್ದಿದ್ದು. ನಾವು ಕರ್ಮ ಅಂತಂದರೆ ಲೌಕಿಕವಾಗಿ ಹೇಳಬೇಕು ಅಂತಂದರೆ ಹಾಲು ಕಾಯಿಸಬೇಕು ಅಂತಂದರೆ ಏನು ಮಾಡಬೇಕು? ಪಾತ್ರ ಶುದ್ಧವಾಗಿರಬೇಕು. ಹಾಲು ಶುದ್ಧವಾಗಿ ಚೆನ್ನಾಗಿ ಕಾಯಬೇಕು ಅಂದರೆ ಪಾತ್ರ ಶುದ್ಧಿ ಇರಬೇಕು. ಪಾತ್ರ ಶುದ್ಧಿ ಯಾಕೆ ಮಾಡಬೇಕು ಅಂದರೆ ಹಾಲು ಕಾಯಬೇಕು ಅಂತ.
ಹಾಲು ಯಾಕೆ ಕಾಯಬೇಕು ಅಂದರೆ ಹಾಲು ಕಾದ ಮೇಲೆ ಹೆಪ್ಪಾಕಬೇಕು, ಮೊಸರು ಬರಬೇಕು, ಮೊಸರು ಬಂದ ಮೇಲೆ ಕಳೆದ ಮೇಲೆ ಬೆಣ್ಣೆ ಬರಬೇಕು, ಬೆಣ್ಣೆ ತೆಗೆದ ಮೇಲೆ ತುಪ್ಪ ಬರಬೇಕು. ಹಾಗೆ ಮೋಕ್ಷ ಸಾಧನ ಅನ್ನೋದು ಪಾರಂಪರಿಕ ಸಾಧನ ಆದ್ದರಿಂದ ಕರ್ಮ ಮೋಕ್ಷಕ್ಕೆ ಸಾಧನ ಅದೇ ಪ್ರಧಾನವಲ್ಲ. ಹಾಗಾಗಿ ಕರ್ಮವನ್ನು ಮಾಡ್ತಾ ಆ ಕರ್ಮ ಎಷ್ಟು ಬೇಕು ಅಷ್ಟು ಮಾತ್ರ ಮಾಡಿ ಮುಂದೆ ಜ್ಞಾನವನ್ನು ಹೆಚ್ಚೆಚ್ಚು. ಅದಕ್ಕೆ ಜ್ಞಾನೇನೇವ ಪರಂಪದಂ ಯಾತಿ ತಸ್ಮಾತ್ ವಿರಕ್ತಸ್ಥಂ ಜ್ಞಾನಮೇವ ಸಮಶ್ರೇಯತೆ ಅಂತ ಶ್ರೀಮದಾಚಾರ್ಯ ನಿರೂಪಣೆ ಮಾಡಿದ್ದಾರೆ. ಕರ್ಮ ಬಿಡಂಗಿಲ್ಲ. ಯಾಕೆಂದರೆ ನಿನಗೆ ವಿಹಿತವಾದ ಕರ್ಮಗಳನ್ನು ಮಾಡಲೇಬೇಕು. ಅದನ್ನೇ ಹೇಳಿದ್ದು ಪಂಚಮ ಸ್ಕಂದ ಅವತಾರಿಕ ಕೊಡೋ ಕಾಲಕೃಷ್ಣರು ಸ್ವಸ್ವವಿಹಿತ ಧರ್ಮ ಸಾಧನ ಸಾಮಗ್ರಿಯ ಸಮುದ್ಭೂತೇನ ಜ್ಞಾನೇನ. ತನಗೆ ವಿಹಿತವಾದ ಕರ್ಮಾನುಷ್ಠಾನದ ಲಬ್ಧವಾದ ಜ್ಞಾನದಿಂದಲೇ ಮೋಕ್ಷ, ಅಷ್ಟೇ ಸುಖ. ಅದಕ್ಕಾಗಿ ಸಾಧನೆ ಮಾಡಿರಿ, ಕರ್ಮ ಮಾಡಿರಿ ಅಂತ ಹೇಳ್ತಿದ್ದಾರೆ ಹೊರತು ಮತ್ತೆ ಪರಮಾತ್ಮ ಮುಂದೆ ಹೇಳ್ತಾನೆ. ಪರಮಾತ್ಮ ಸತ್ಯಸ್ಕಂದ್ರೆ ಹೇಳಿದ್ದು ಸ್ವಧರ್ಮಾಚರಣಂ ಶಕ್ತಿಯ ವಿಧರ್ಮಾಚ ನಿವರ್ತನಂ ಅಂತ ಕೂಡ ಅಲ್ಲಿ ಅಪ್ಪಣೆ ಮಾಡಿದ್ದಾನೆ. ಈ ರೀತಿಯಾಗಿ ಆ ಒಂದು ಕರ್ಮಾನುಷ್ಠಾನವನ್ನು ಮಾಡಿ ಸಾಧನೆ ಮಾಡಬೇಕು ಅಂತ ಅಯಮೇವ ಮಹಾಧರ್ಮ ಅಯಮೇವ ಅಯಮಪೀನ ಇದು ಕೂಡ ಅಲ್ಲ, ಇದೇ ಧರ್ಮ. ಯಾವುದು? ಅಯಮೇವ ಮಹಾಧರ್ಮ ನರಾಣಂ ತಾರಕ ಸ್ಮೃತಃ ವಿಷ್ಣು ಸದಾ ಭಕ್ತಿ ಯೋಗ. ಆ ಭಕ್ತಿ ಅಂತಂದ್ರೂ ಕೂಡ ಸುಮ್ಮನೆ ಭಕ್ತಿ ಅಂತಂದರೆ ನಾನಾ ರೀತಿ ಭಕ್ತಿ ಅಲ್ಲ. ಭಕ್ತಿ ಅಂದರೆ ಮಹಾತ್ಮ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ಪ್ರೋಕ್ತಃ ತಯಾ ಮುಕ್ತನ್ಯತಾನ್ಯತಾನ್ಯ ಮಾಡಬೇಕೇ ಹೊರತು ಮಹಾತ್ಮ ಜ್ಞಾನಪೂರ್ವಕವಾಗಿ ಮಾಡತಕ್ಕಂತಹ ಅತ್ಯಂತ ಸ್ನೇಹವೇ ಭಕ್ತಿ ಅಂತ ಕರೆಸ್ಕೊಳ್ತದೆ ಹೊರತು ಬೇರೆ ಯಾವುದೂ ಅಲ್ಲ ಅಂತ ಚಿಂತನೆ ಮಾಡ್ತಾ ಅದಕ್ಕೆ ತದೇ ಪ್ರೇಯ ಪುತ್ರ ಪ್ರೇಯೋ ಸ್ಮಾತ್ ಸರ್ವಸ್ಮಾತ್ ಪ್ರೇಯ ಅಂತ ಚಿಂತನೆ ಮಾಡಿಕೊಂಡು ಭಗವಂತನಲ್ಲಿ ನಾವು ಸೇವೆ ಮಾಡಬೇಕು ಅಂತ ಹೇಳ್ತಾ ಅದು ಷಷ್ಠಸ್ಕಂಧಾರ್ಥವನ್ನು ಹೇಳ್ತಾ ಇತ್ತು. ಮುಂದೆ ಮುಖ್ಯಂತಿ ಸೂರ್ಯ ಅಂತ ಒಂದು ಭಾಗ ಇದೆ ಮಂಗಳಾಚರಣೆಯಲ್ಲಿ. ಆ ಮುಖ್ಯಂತಿಯನ್ನು ಸೂರ್ಯ ಅಂದಾಗ ಜ್ಞಾನಿಗಳು ಪರಮಾತ್ಮನ ವಿಷಯದಲ್ಲಿ ಮೋಹಗೊಳ್ಳುತ್ತಾರೆ ಅಂತ ವಿಚಾರ ಬರ್ತಾ ಇದೆ. ಆ ವಿಚಾರವನ್ನು ಎಲ್ಲಿ ತಗೋತಿದ್ದಾರೆ ಅಂತಂದರೆ ಶ್ರೀ ಲಕ್ಷ್ಮೀ ನರಸಿಂಹದೇವರಿಗೂ ಹಿರಣ್ಯಕಶಿಪಿಗೂ ಒಂದು ಪರಮಾತ್ಮನೇ ಅವಕಾಶ ಕೊಟ್ಟ. ವೃಷಭಾಸುರನಿಗೆ ಜೊತೆಗೆ ಯುದ್ಧದ ಪ್ರಸಕ್ತಿಯಂತೆ ಇವನು ಆಡಲಿ ಅಂತ ಯುದ್ಧ, ಅವನ ಜೊತೆ ಯುದ್ಧ ಆಡಲಿಕ್ಕೆ ಯಾರಿಗೂ ಶಕ್ತಿ ಇದೆ. ಆದರೂ ಕೂಡ ತಾನೇನು ಸಹ ತನ್ನ ಮಗನ ಹತ್ರ ಯುದ್ಧ ಮಾಡ್ತಾ ಇದ್ದಾನೆ ಪರಮಾತ್ಮ ಲೀಲಾ ವೈಭವದಿಂದ. ಆ ಯುದ್ಧ ಪ್ರಸಂಗದಲ್ಲಿ ಏನಾಯಿತು, ಪರಮಾತ್ಮ 2-3 ಸತಿ ಬಿಟ್ಟು ಹಿರಣ್ಯಕಶಿಪುವನ್ನು ಬಿಡ್ತಾನೆ. ಅವನೇ ಅಂದ್ಕೊಂಡು ನಾನು ತಪ್ಪಿಸ್ಕೊಂಡು ಬಂದೆ ಅಂತ ಗರ್ವದಿಂದಲೇ ಮುಂದೆ ಬರ್ತಾನೆ ಇದ್ದಕ್ಕೆ ಹೊರತು ಪರಮಾತ್ಮ ಬಿಟ್ಟ ಅನ್ನೋ ಜ್ಞಾನ ಇಲ್ಲ. ಪರಮಾತ್ಮ ಅನ್ನೋ ಜ್ಞಾನವೇ ಇಲ್ವಲ್ಲ. ಯಾವುದೋ ಭೂತ ಅಂತ ಚಿಂತನೆ ಮಾಡಿದ, ಅದಕ್ಕೆ ಭೂತನಾಗಿ ರಾವಣಾದಿಗಳಲ್ಲಿ ಬಂದಿದ್ದವರು. ಆ ಚಿಂತನೆಯ ಪ್ರಕಾರವೇ ಮನದ ವೃತ್ತಿಗಳನ್ನು ಅನುಸರಿಸಿ ಭೋಗಗಳನ್ನು ತ್ರಿವಿಧ ಚೇತನಕ್ಕೆ ಚಿಂತನೆ ಮಾಡ್ತಾ ಇರಬೇಕು. ಯುದ್ಧ ಮಾಡೋ ಕಾಲಕ್ಕೆ ಏನು ಮಾಡ್ತಾ ತಪ್ಪಿಸಿಕೊಂಡು ಪರಮಾತ್ಮ ಬಂದಾಗ 3-4 ಸತಿ ಯುದ್ಧ ಮಾಡ್ತಿದ್ದಾಗ ಪ್ರಬಲ ಪರಮಾತ್ಮ ಸಾಮರ್ಥ್ಯ ಅಂತ ಆ ಶಕ್ತಿ ಸಂಕಟ ಆಗಿದೆ. ಸಂಕಟವನ್ನು ತೋರಿಸಿದ್ದಾನೆ ಪರಮಾತ್ಮ. ತೋರಿಸಿ ಬಿಟ್ಟಾಗ ನಾನು ಇಷ್ಟು ಕಷ್ಟಪಡ್ತಾ ಇದ್ರು ಕೂಡ ನೀವೆಲ್ಲ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ, ಇವನನ್ನು ಮುಗಿಸಿ, ಯಾಕೆ ಇವನನ್ನು ಕೊಂದು ಅವನಲ್ಲಿ ಹೃದಯದಲ್ಲಿ ಬರ್ತಕ್ಕಂಥ ಬಿಸಿ ರಕ್ತದಿಂದ ಹಿರಣ್ಯಾಕ್ಷಂತರ್ಪಯಾಮಿ ಅಂತ ಸಂಕಲ್ಪ ಮಾಡಿದ್ದಾನೆ ಹೃದಯರಮಿ ಅಂತ. ಅಂತಹ ದುಷ್ಟ ಸಂಕಲ್ಪ. ಅದಕ್ಕೆ ಇವನು ಕೊಂದುಬಿಟ್ಟು ನಿಮ್ಮನ್ನು ನೋಡ್ಕೋತೀನಿ ಅಂತ ಗುಕ್ಕೆ ಎತ್ತಿದಂತೆ. ದುಷ್ಟರು ಏನಾದರೂ ಜಗಳ ಬೀದಿಗೆ ಹೋಗ್ತಾ ಇದ್ದರೆ ಸಾಧುಗಳು ಏನು ಮಾಡ್ತಾರೆ, ಸಹವಾಸ ಬೇಡ ಅಂತ ದೂರ ಬಂದುಬಿಡ್ತಾರೆ, ಅವ್ನು ಕಣ್ಣಿಗೆ ಬೆಳೆದು ಬೇಡ ಅಂತ. ಹಾಗೆ ದೇವತೆಗಳೆಲ್ಲ ಘನಚ್ಛದಾಹ ಮೋಡದ ಮರೆಯಲ್ಲಿ ಬಚ್ಚಿಟ್ಕೊಂಡು ಬಿಟ್ರಂತೆ. ಹಿರಣ್ಯಕಶಿಪು ಸುತ್ತಿ ತಲೆ ಹತ್ತಿದ ತಕ್ಷಣ ಏನಾಯಿತು, ಪರಮಾತ್ಮನ ಉಪಾಸನೆ ಇದೆ. ನಮಗಿಂತ ಕೋಟಿ 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 ಪಟ್ಟು ಸಾಧಕರು ಅವರೆಲ್ಲ. ಅಂತಹ ಸಾಧಕರಿಗೂ ಕೂಡ ಪರಮಾತ್ಮನ ಅನುಗ್ರಹವಿಲ್ಲದಿದ್ದರೆ ಯಥಾರ್ಥ ಜ್ಞಾನ ತಕ್ಷಣದಲ್ಲಿ ಸಿಗೋದಿಲ್ಲ. ಅವ್ರಿಗಿಲ್ಲ ಅಂತಲ್ಲ, ಯಾಕೆಂದರೆ ಸದಾಕಾಲ ಅಜ್ಞಾನವಿಲ್ಲ. ಅದಕ್ಕೆ ಈ ಕಲಿಗೆ ಹಾಲಾಹಲ ವಿಷ ಪ್ರಾಪ್ತವಾದಾಗ ಶ್ರೀ ವಾದರಾಜ ಸ್ವಾಮಿಗಳು ಒಂದು ಮಾತು ಹೇಳ್ತಾರೆ. ಹೆಂಗಾಯಿತು ಅಂತಂದರೆ, ಮೊದಲೇ ಕೋತಿಗೆ ಹೆಂಡ ಕೊಡಿಸಿದ್ದಾರೆ. ಹೆಂಡ ಕೂಡಿಸಿದ ಕೋತಿಗೆ ಭೂತ ಸೇರಿದೆ. ಭೂತ ಮೆಟ್ಟಿದ ಕೋತಿಗೆ ಚೇಳು ಕುಟುಕಿದ್ರೆ ಏನಾಗುತ್ತೋ ಆ ರೀತಿ ಆಗಿರುತ್ತೆ. ಕಲಿಗೆ ಆ ವಿಷ ಸಿಕ್ಕಿದ್ದು. ಆಗ ಹೇಳ್ತಾರೆ ದೇವತೆಗಳೆಲ್ಲ ಅಸ್ಮಾನ್ ಕದಾಚಿತ್ ಬಾಧತೆ,
ಯಾವಾಗೋ ಒಂದು ಕಾಲದಲ್ಲಿ ನನಗೆ ದುಃಖ ಕೊಟ್ಟರೆ ಈ ಕಲಿ ದೇವತೆಗೆ ವಿಕರಾಲವಾಗಿ ಸದಾಕಾಲ ದುಃಖ ಕೊಡ್ತಾನೆ. ಆದ್ದರಿಂದ ಇವನ ಕಾಟ ಅಷ್ಟು ದೊಡ್ಡದು ಅಂತ. ಆ ಅಜ್ಞಾನವು ಕ್ಷಣಿಕವೇ. ಮುಖ್ಯತೆಯನ್ನು ಸೂರ್ಯ ಅಂತಂದರೆ ಸಾರ್ವಕಾಲಿಕ ಅಲ್ಲ, ಆದರೂ ಕ್ಷಣ ಮಾತ್ರವಾದರೂ ಕೂಡ ಅದು ಪರಮಾತ್ಮನ ಭಕ್ತರೇ ಆಗಿದ್ರು ಕೂಡ ಇನ್ನೂ ವಾಯುದೇವರ ಪರಮಾನುಗ್ರಹಕ್ಕೆ ಪರಿಪೂರ್ಣವಾಗಿ ಪಾತ್ರರಾಗದೇ ಇರುವುದರಿಂದ ಅವರಿಗೆ ಆ ಒಂದು ಕ್ಷಣಕಾಲದ ಒಂದು ಮೋಹದಿಂದ ಆ ಒಂದು ಮೋಹ ಅಂದರೆ ಭಗವಂತನ ವಿಷಯದಲ್ಲಿ ಯಥಾರ್ಥ ಜ್ಞಾನ ಲೋಪ ಆಗಿದೆ. ಅಂದ್ರೇನು, ಇವನಿಂದ ಹಿರಣ್ಯಕಶಿಪುವಿನಿಂದ ಪರಮಾತ್ಮ ಪರಾಜಿತನಾಗುತ್ತಾನೆ ಅನ್ನೋ ಅಭಿಪ್ರಾಯ ಬಂದದ್ದರಿಂದ ಭಯಪಟ್ಟು ಹೋಗಿದ್ದಾರೆ. ಇದು ಮುಖ್ಯಂತಿ ಎಂ ಸೂರಯ ಅಂತ ಒಂದು ಸಂಕ್ಷೇಪವಾಗಿ ಹೇಳಿದ ಮೇಲೆ ಮುಂದಿನ ಆ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಿರಿಯುವಾರ್ಮದ ವಿನಿಮಯ ಗಜೇಂದ್ರ ಮೋಕ್ಷ ಕಥಾ ಅಂತ ಹೇಳ್ತಿದ್ದಾರೆ. ಈ ಗಜೇಂದ್ರ ಮೋಕ್ಷ ಕಥಾ ಅಂತಂದರೆ ಅಲ್ಲಿ ಆ 3 ಗೋಪುರಗಳಿಂದ ಯುಕ್ತವಾದ ತ್ರಿಕೂಟ ಪರ್ವತ ಕ್ಷೀರಸಾಗರದ ದಡದಲ್ಲಿ ಇರ್ತಕ್ಕಂಥದ್ದು. ಅದರ ತೇಜಸ್ಸು ಹೇಗಿತ್ತು ಅಂತಂದರೆ ಎಲ್ಲ ದಿಕ್ಕುಗಳನ್ನೆಲ್ಲ ಪ್ರಕಾಶಮಾನವಾಗಿ ಪ್ರಕಟ ಮಾಡ್ತಾ ಇತ್ತಂತೆ. ಅಷ್ಟು ಪ್ರಕಾಶಮಾನವಾಗಿತ್ತಂತೆ. ಅಲ್ಲಿ ತೇಜಸ್ಸು, ವಾರಿ ಮೃದ, ವಾರಿ ಜಲ ಸಂಪರ್ಕ, ಮಣ್ಣು ಭೂಮಿ, ಈ 3 ವಿಷಯದಲ್ಲಿ ತಗೊಂಡಾಗ ಅಷ್ಟು ರಮಣೀಯವಾದ ತ್ರಿಕೂಟ ಪರ್ವತದಲ್ಲಿ ಆ ಒಂದು ಸರೋವರ, ಆ ಸರೋವರದಲ್ಲಿ ಮಧ್ಯಾಹ್ನ ಕಾಲದಲ್ಲಿ ಗಜೇಂದ್ರರು ದಯಮಾಡಿಸಿದ್ದಾರೆ ತನ್ನ ಪರಿವಾರ ಸಮೇತ. ಅವರ ಎಂತಹ ಸಾಮರ್ಥ್ಯ ಅಂತಂದರೆ ಅವರ ಗಂಧ ಮಾತ್ರದಿಂದಲೇ ಸಿಂಹ, ವ್ಯಾಘ್ರ, ದುಷ್ಟ ಮೃಗಗಳೆಲ್ಲ ಪಲಾಯನ ಮಾಡ್ತಿದ್ವಂತೆ. ಇವರು ಬರ್ತಾ ಇದ್ದಂಥ ವಾಸನೆ ಗರ್ಜನೆ ಅಲ್ಲ, ಗಂಧ ಮಾತ್ರ ಆ ಗಂಧ ವಾಸನೆ ನೋಡಿ ಓಡ್ತಿದ್ವಂತೆ. ಅಂದರೆ ಅಂತಹ ಪರಾಕ್ರಮಿಗಳು ಗಜೇಂದ್ರರು ತಮ್ಮ ಪರಿವಾರ ಸಮೇತ ಅವರು ಬಂದರು ಅಂತಂದರೆ ದುಷ್ಟ ಮೃಗಗಳು ಓಡೋದು ಅಂತಂದರೆ ಸಾಧು ಮೃಗಗಳು ಇದ್ವಲ್ಲ ನಿರಾತಂಕವಾಗಿ ಜೀವನ ಮಾಡ್ತಾ ಇದ್ದಂತೆ. ಜಿಂಕೆ, ಮೊಲ, ಇತ್ಯಾದಿ ಗೋವುಗಳು ಯಾವ ಸಾಧು ಮೃಗಗಳು ಇದ್ದವೋ ಎಲ್ಲ ನಿರ್ಭಯದಿಂದ ಜೀವನ ಮಾಡ್ತಾ ಇದ್ದಂತೆ. ಆ ಸಂದರ್ಭದಲ್ಲಿ ಆ ಮಧ್ಯಾಹ್ನ ಕಾಲದಲ್ಲಿ ಆ ಸರೋವರವನ್ನು ದೇವತಾ ಯೋಗ್ಯವಾದ, ದೇವತೆಗಳ ಕ್ರೀಡೆಗೆ ಯೋಗ್ಯವಾದ ಆ ಸರೋವರದಲ್ಲಿ ಮಧ್ಯಾಹ್ನ ಕಾಲ ಪ್ರವೇಶ ಮಾಡಿದ್ದಾರೆ. ಪ್ರವೇಶ ಮಾಡಿ ಕ್ರೀಡಾದಿಗಳೆಲ್ಲ ಆಯಿತು. ಯಥೇಚ್ಛವಾಗಿ ನೀರನ್ನು ಕೊಡ್ತಿದ್ದಾರೆ. ಆನೆಗಳಿಗೆ ನೀರು ಕಂಡ್ರೆ ಮಹಾಪ್ರಾಣ, ಅದೇ ಪ್ರಾಣ ಹೋಗುವ ಸಂದರ್ಭವೂ ಬರ್ತದೆ. ಯಾವುದು ಅತಿಯಾದ ಹಿತವೋ ಅದೇ ನಮಗೆ ಪ್ರಾಣ ಹೋಗಲಿಕ್ಕೂ ಕಾರಣ ಆಗ್ತದೆ. ಅದಕ್ಕೆ ಅತಿ ಸರ್ವತ್ರ ಬಂದೆ ಅಂತ ಒಂದು ಶಾಸ್ತ್ರ. ಆ ಏನಾಯಿತು, ಎಲ್ಲ ಪ್ರಾಣಿಗಳು ಮೇಲೆ ಹೋಯಿತು, ತನ್ನ ಪರಿವಾರವೆಲ್ಲ. ಗಜೇಂದ್ರರು ಮಾತ್ರ ಇನ್ನೂ ಅಲ್ಲೇ ಇದ್ದರಂತೆ. ಇದ್ದಾಗ ದೈವಚೋದಿತಂ ಭಗವತ್ ಸಂಕಲ್ಪಾನುಸಾರ ಗ್ರಾಹೇಣ ಪಾಶೆ ಆ ಒಂದು ಮೊಸಳೆ ಬಂದು ಹಿಡಿದು ಬಿಟ್ಟಿದೆ. ಹಿಡಿದಾಗ ಬಹಳ ಪ್ರಯತ್ನ ಪಡ್ತಿದೆ ಬರಲಿಕ್ಕೆ, ಮೇಲೆ ಬರಲಿಕ್ಕೆ. ಅದು ಬಿಟ್ಟಿಲ್ಲ, ಇದು ಬಿಟ್ಟಿಲ್ಲ. 1000 ವರ್ಷಗಳು ಅಂತಾರೆ. 1000 ವರ್ಷ ಮಾನುಷ ವರ್ಷಗಳೆಲ್ಲ ದಿವ್ಯಂ ಸಹಸ್ರಂ ಅಂತ. ದೇವಮಾನದಿಂದ 1000 ವರ್ಷಗಳ ಕಾಲ ಇದರ ಯುದ್ಧ ನಡೀತಾ ಇದ್ದಂತೆ. ಇನ್ನೆಷ್ಟು ಪರಾಕ್ರಮ! ಅದು ನೀರಲ್ಲಿ ಹೇಳ್ತಾ ಇದೆ, ಭೂಮಿ ಮೇಲೆ ಹೇಳ್ತಾ ಇದೆ. ಎಲ್ಲ ನೋಡಾಯಿತು, ಪ್ರಯತ್ನ ಪಟ್ಟಿದ್ದಾಯಿತು. ಒಂದು ಅತಿಯಾದ ಅವಲಂಬನೆ, ಅತಿಯಾದ ಆಸಕ್ತಿ ದುಃಖಕ್ಕೆ ಕಾರಣ ಅಂತ ಹೇಳ್ತಾ ಇದೆ. ಎಷ್ಟು ಬೇಕೋ ಅಷ್ಟಿದ್ದರೆ ಸಂಸಾರದಲ್ಲಿ ಜೀವ ಬದ್ಧನಾಗೋದಿಲ್ಲ, ಅತಿಯಾದರೆ ಅವನು ಸಂಸಾರಕ್ಕೆ ಬದ್ಧನಾಗುತ್ತಾನೆ ಅಂತ ಸೂಚನೆ ಕೊಡ್ತಾ ಇದೆ. ಜೀವನಿಗೆ ಅನ್ವಯ ಮಾಡ್ತಾ ಇದೆ. ಯಾಕೆ ರೋಪ್ಯ ಹೆಸರನ್ಮಯಿ ಅಂತ. ಬಂಗಾರ, ಬೆಳ್ಳಿ ಮತ್ತು ಕಬ್ಬಿಣ 3 ಒಂದು ಗೋಪುರಗಳಿಂದ ಶೋಭಿತವಾದದ್ದು ತ್ರಿಕೂಟ ಪರ್ವತ ಅಂತ. ಬಂಗಾರ ಸಾತ್ವಿಕ, ರಾಜಸ, ತಾಮಸ ಗುಣಗಳಿಂದ ಯುಕ್ತನಾದ, ತ್ರಿಗುಣಗಳಿಂದ ಯುಕ್ತನಾದ ಜೀವ ಎಷ್ಟು ಬೇಕೋ ಅಷ್ಟು ಸಂಸಾರದಲ್ಲಿದ್ದರೆ ಅವನು ಗೆಲ್ತಾನೆ. ಅತಿಯಾದ ಅವಲಂಬನೆ, ಅತಿಯಾದ ಆಸಕ್ತಿ ಅವನ ಮೃತ್ಯುಗೆ, ಅವನ ನಾಶಕ್ಕೆ ಕಾರಣ. ಆತ್ಮ ಜ್ಞಾನ ಪ್ರತಿಬಂಧ, ಆತ್ಮನಾಶ ಅಂದರೆ ಮೋಕ್ಷ ಪರಿಪಂಥಿಯಾದ ಈ ಒಂದು ದುಃಖವನ್ನು ಅನುಭವಿಸಬೇಕಾಗತ್ತೆ ಅಂತ ಹೇಳ್ತಾ ಆ ಗಜೇಂದ್ರನ ವಿಚಾರವನ್ನು ಹೇಳ್ತಾ ಇದ್ದಾರೆ. ಗಜೇಂದ್ರರು ಏನು ಮಾಡಿದ್ರು, ಪ್ರಯತ್ನಪಟ್ಟು ನಾವು ಅಷ್ಟೇ ಸುಖದಲ್ಲಿದ್ದಾಗ ಭಗವಂತನ ಸ್ಮರಣೆ ಬರೋದಿಲ್ಲ. ಯಾವ ಹೆಸರೇ ವಾಸನೆಯಿಂದ ದುಷ್ಟ ಮೃಗಗಳೆಲ್ಲ ಓಡ್ತಾ ಇದ್ದಾಗ ನಮಾಮಿಮೆ ಜ್ಞಾತಯ ತುರಂಗಜಾಹ ಅಂತ ಜ್ಞಾನ ಬರಲಿಲ್ಲ. ಆತ್ಮಸ್ಮೃತಿ ವಿನಾಶಿನಿ ಯದ್ಯಪಿ
ಗಜ ಯೋನಿ ತನ್ನ ಸ್ವರೂಪ ಜ್ಞಾನವನ್ನು ಪರಮಾತ್ಮ ಮರೆಸಿಬಿಡ್ತಾನೆ ಆ ಯೋನಿಯಲ್ಲಿ, ಆತ್ಮಸ್ಮೃತಿ ವಿನಾಶಿನಿ ಅಂತ. ಬೇರೆ ಪ್ರಾಣಿಗಳಿಗೆ ಕೆಲವು ಸಮಯದಲ್ಲಿ ಕೊಡ್ತಾರಂತೆ, ಆನೆಗಳಿಗೆ ತನ್ನ ಸ್ವರೂಪ ಜ್ಞಾನ ತಾನು ಯಾರು ಅನ್ನೋ ಜ್ಞಾನವೇ ಕೊಡೋದಿಲ್ಲಂತೆ. ಅಂತಹ ಒಂದು ಅವಸ್ಥೆ ಜೀವನೂ ಅನುಭವಿಸ್ತಾನೆ. ಸುಖ ಸುಪ್ಪತ್ತಿಗೆಯಲ್ಲಿ ಇದ್ದಾಗ ತಾನು ಯಾರು ಯಕ್ಷೇ ಮೋದಾಸ್ತ್ರೀ ಮೋದಾಮಿ ಯಕ್ಷೇಮೇ ಯಕ್ಷೇ ಮೋದಿಷ್ಯೆ ಯಕ್ಷೇ ನಾಸ್ತ್ಯಾಮಿ ಮೋದಿಷ್ಯೆ ಇದು ಅಜ್ಞಾನ ವಿಮೋಹಿತ. ಕೊಡ್ತೇನೆ, ಮಾಡ್ತೇನೆ, ಅನುಭವಿಸ್ತೇನೆ ನಾನೇ ಅಂತ. ಅದು ಯಾವಾಗ ಸುಖದ ಸುಪ್ಪತ್ತಿಗೆಯಲ್ಲಿದ್ದಾಗ. ಆಗಲೂ ಕೂಡ ನಮಗೆ ಯಾವ ಶಕ್ತಿ ಇಲ್ಲ, ನಾನು ಕರ್ತ ಹರಿಕರ್ತ ಅನ್ನೋ ಮನೋಭಾವ ಬರೋದಿಲ್ಲ. ಅವನಿಗೆ ಅನರ್ಥ ತಪ್ಪಿದ್ದಲ್ಲ. ಇಲ್ಲಿ ಸರ್ವಶಕ್ತ ಶಕ್ತಿಯನ್ನು ಕೊಟ್ಟಾಗ ಗಜೇಂದ್ರರು ಏನು ಮಾಡಿದ್ರು, ನನಗಿಂತ ಪರಾಕ್ರಮಿಗಳಾಗಿಲ್ಲ ಅನ್ನೋ ಒಂದು ಅಹಂಭಾವ ನೀರಲ್ಲಿರೋದು. ಅದಕ್ಕೆ ಮೃತ್ಯುವಾಗಿ ಕುಸಿದು ಬಂತು. ಕೊನೆಗೆ ಬಂದದ್ಯಾರು? ಎಲ್ಲರನ್ನ ಕೇಳ್ತಾ ಇದ್ದಾರೆ, ಬಂಧುಗಳೆಲ್ಲ ಇದ್ದಾರೆ, ಯಾರೂ ಏನು ಮಾಡಲಿಕ್ಕಾಗಲಿಲ್ಲ. ಮಗ ಗಜವೆಲ್ಲ ಸೇರಿದರೇನು ಅದರಾಗೆ ಒದಗಲಿಲ್ಲ ಮದನನಯ್ಯ ಮಧುಸೂದನಾಯನದು ಅತಿವೇಗದಿ ಬಂದೊದಗಿದೆ ಕೃಷ್ಣ ನೀನೇ ಅನಾಥ ಬಂದು. ನಾರಾಯಣ ಗೆಲುವು ಭಗವಂತ ನಮಸ್ತೆ ಅಂತಾಗಲೇ ಆದಿಪುರುಷ ಪರಮಸ್ವಾಮಿ ಅಂದಾಗ ಆದಿಮೂಲ ಅಂದಾಗ ಪರಮಾತ್ಮ ಬಂದ, ಅಲ್ಲಿ ತನಕ ಬರೋದಿಲ್ಲ. ಅದಕ್ಕೆ ತೋರಿಸ್ತಾ ಇದ್ದಾರೆ ಗಜೇಂದ್ರರು ಈ ತೇಜೋವಾದ ಅಂದಾಗ ಈ ಮೂರೂ ಕೂಡ ನಮಗೆ ಭಗವಂತ ಸಾಕ್ಷಾತ್ಕಾರಕ್ಕೆ ಕಾರಣೀಭೂತವಾದರೂ ಕೂಡ ಅದರ ಅತಿಯಾದ ಅವಲಂಬನೆ ದುರುಪಯೋಗ ನಮ್ಮ ನಾಶಕ್ಕೆ ಬಂಧಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ ಅಷ್ಟಮಸ್ಕಂದ ಅರ್ಥ. ಇದರಿಂದಲೇ ಮುಂದೆ ಇಂದ್ರದೇವರು ಕೂಡ ಐಶ್ವರ್ಯ ಮತದಿಂದ ಭ್ರಷ್ಟರಾಗತಕ್ಕಂಥದ್ದು, ದೂರಾಸರಿಗೆ ಅಪಮಾನ ಮಾಡಿದ್ದು, ಇದೆಲ್ಲ ನಾವು ನೋಡ್ತಾನೆ. ಯಾಕೆ ಕೊಟ್ಟ ಪ್ರಸಾದವನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಐಶ್ವರ್ಯಭ್ರಷ್ಟರಾಗಿ ನಾನಾ ಕಷ್ಟವನ್ನು ಅನುಭವಿಸಿದ್ರು. ಈ ರೀತಿಯಾಗಿ ಇದೆಲ್ಲ ಮಾಡಬಾರದು ಅಂತ ಈ ಒಂದು ಅಷ್ಟಮಸ್ಕಂದ ದೇವವಾರದ ವಿನಿಮಯ ಅನ್ನೋದು ಯತ್ರ ಸರ್ವೋ ವೃಷ ಅಂತ ಹೇಳ್ತದೆ. ಯತ್ರ ಯಸ್ಮಿನ್ ಭಗವತಿ ವೃಷ ಏವ. ಪರಮಾತ್ಮನ ವಿಷಯದಲ್ಲಿ ವ್ಯರ್ಥ, ಆದರೆ ಜೀವರಾಶಿಗಳಿಗೆ ಜಗತ್ತಿನ ವಿಷಯದಲ್ಲಿ ಅಮೃಷ ಅತ್ಯಂತ ಪ್ರಯೋಜನವಾಗಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು ವೃಷ ಅಂತಂದರೆ ಈ ಎತ್ತರ ಮೂರು ವಿಧವಾದ ಸೃಷ್ಟಿ ಅಂತಂದರೆ ಈ ಒಂದು ಅರ್ಥ. ಮತ್ತೊಂದು ಅರ್ಥ ಅಂದರೆ ದೇವ ಸೃಷ್ಟಿ, ಜೀವ ಸೃಷ್ಟಿ, ಜಡ ಸೃಷ್ಟಿ. ದೀಪಾಂತರವೃತ್ತಿ ಜೀವ ಈಶ್ವರ ಸರ್ಗ, ಮತ್ತು ಸೂರ್ಯಾದಿ ತೇಜಸಾದಿಪಾದಿವೃತ್ತಿ ಭುವನಿ ಪ್ರತಿಂಬಾರಿ ಸೂರ್ಯಕಾಂತಾದಿ ಸೂರ್ಯಾದೇಹಯಾಯಂತೆ ತಥೈವ ಸೂಕ್ಷ್ಮ ಸ್ಥೂಲ ಶರೀರಾದಿಪಾದಿವೃತ್ಯ ವಿತ್ತಭೂತಾಃ ಪ್ರತಿಬಿಂಬಭೂತಾಃ ಜೀವಾಃ ಹರೇರ್ವರ್ತಂತೆ ಜೀವಸರ್ಗः ಯಥಾ ತುಲಾಲः ಮೃಗಂಪಾದಾನಿ ಕೃತ್ಯಾವಧಾನ ಸೃಜತಿ ತತಃ ಜಡ ಸೃಷ್ಟಿ. ಕುಲಾಲ ಹೇಗೆ, ಕುಂಬಾರ ಹೇಗೆ ಜಗತ್ತಿನಲ್ಲಿ ಮಡಿಕೆಗಳನ್ನು ಮಾಡ್ತಾನೆ, ಹಾಗೆ ಭಗವಂತ ಉಪಾದಾನಕಾರವಾಗಿ ಅಶಕ್ತ ಅಂತಲ್ಲ, ಅದನ್ನು ನಿಮಿತ್ತ ಮಾಡಿಕೊಂಡು ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾ ಇದ್ದಾನೆ. ಈ ರೀತಿಯಾದ ಸೃಷ್ಟಿಗಳಿಂದ ಪರಮಾತ್ಮನಿಗೆ ಯಾವುದೇ ವಿಧವಾದ ಪ್ರಯೋಜನ ಇಲ್ಲ. ಇದು ನವಮಸ್ಕಂದಾರ್ಥವನ್ನು ಹೇಳ್ತಿದ್ದಾರೆ. ಭಗವಂತ ಬ್ರಾಹ್ಮಣನಾಗಿ ಬರ್ತಾನೆ, ಕ್ಷತ್ರಿಯರಲ್ಲಿ ಅವತಾರ ಮಾಡ್ತಾನೆ, ಮತ್ತು ತೃತೀಯ ಯೋನಿಗಳಲ್ಲಿ ಅವತಾರ ಮಾಡಿದಾಗ ಅವನಿಗೆ ಯಾವುದೇ ವಿಧವಾದ ಸ್ವಪ್ರಯೋಜನ ಅನ್ನೋದು ಭಗವಂತನಿಗೆ ಇಲ್ಲ ಅನ್ನೋದನ್ನು ಸ್ವಪ್ರಯೋಜನಾಂತೇಶೇನ ಕೇವಲ ವಿನಯವ ಅಂತ ಭಗವಂತನಿಗೆ ಆ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಮೂರು ವಿಧವಾದ ಸೃಷ್ಟಿಯಿಂದ ಪರಮಾತ್ಮ ಜಗತ್ತಿಗೆ ಉಪಕಾರ ಮಾಡ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳ್ತಾ, ಮತ್ತು ಅದಕ್ಕೆ ಶಾಂತಾಯ ಘೋರಾಯ ಮೂಢಾಯ ಪರಮಾತ್ಮನೆ ಅಂತ ಶ್ರೀ ಗಜೇಂದ್ರವರು ಸ್ತೋತ್ರ ಮಾಡಿದ್ದಾರೋ ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾ, ದಶಮಸ್ಕಂದ ಅಂತ ರಾಮನ ಧಾಮ್ನಾಸ್ಯನ ಸದಾಗ್ರಸ್ತ ಭೋಗಂ ಶಿವಧಾಮ್ನ ಸ್ವರೂಪ ಜ್ಞಾನ ಮಹಿಮ್ನ ಅಂತ ಶ್ರೀ ಗಜೇಂದ್ರ ಅರ್ಪಣೆ ಮಾಡ್ತಾ ಇದ್ದಾರೆ. ಸದಾ ನಿರಸ್ತ ಭೋಗಂ, ಸದಾ ಪದ ಆಗಬೇಕಿತ್ತು. ಭಗವಂತ ದಶಮಸ್ಕಂದಾರ್ಥವನ್ನು ಹೇಳ್ತಾ ಇದ್ದಾರೆ. ಈ ಸದಾ ನಿರಸ್ತ ಭೋಗ ಧಾಮ್ನಾಸ್ಯನ ತಾನು ಎಂಥವನು ಅಂತ ತನಗೆ ಗೊತ್ತಿದೆ ಅಂತ ತೋರಿಸಿದ ಮೊದಲನೆಯದು
ಪ್ರಸಂಗ ಯಾವುದು? ಶ್ರೀಶುಕುವಾಚ ತಮದ್ಭುತಂ ಭಾರತಂ ಅಂಬುಜೀಕ್ಷಣಂ ಚತುರ್ಭುಜಂ ಶಂಕರರಾಜವಿದಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಭಯೋಧ ಸೌಭಗಂ ಮಹಾಂಗವೈರೋಧ್ಯ ಕಿರೀಟ ಕುಂಡಲತ್ವಿಷ ಪರಿಶ್ರಕ್ತ ಸಹಸ್ರಕುಂತಲಂ ಉದ್ದಾಮಕಾಂಚಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಐಕ್ಷತ. ತನ್ನ ಸ್ವರೂಪವನ್ನು ತಾನು ತಿಳಿದು ತೋರಿಸಿದ ಮೊಟ್ಟ ಮೊದಲ ಪ್ರಸಂಗ ದಶಮಸ್ಕಂದದಲ್ಲಿ ಶಿಶುರೂಪ ಮತ್ತೆ ಶಂಕರಚಕ್ರ ಗದಾ ಪದ್ಮದಿಂದ ತೋರಿಸಿ ಪಿತಾಂಬರಧಾರಿಯಾಗಿ ಅಪ್ಪ ಅಮ್ಮಗೆ ತೋರಿಸಿದ ರೂಪ. ಏನಾಗ್ತದೆ? ತನ್ನ ಮಹಿಮೆಯನ್ನು ತಾನು ತಿಳಿದಿದ್ದಾನೆ, ಮತ್ತೊಬ್ಬರು ತಿಳಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಸದಾನಂದ ಲೋಕ ಅನ್ನೋದು ಅವನ ಅವತಾರ, ಕೃಷ್ಣಾವತಾರ ಸಂಪೂರ್ಣವೂ ಅವನ ಅವತಾರಗಳೆಲ್ಲವೂ ಕೂಡ ವಂಚನಾದಿ ದೋಷ ದೂರವಾಗಿರ್ತಕ್ಕಂಥದ್ದೇ ಅನ್ನೋದನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾ ಇದ್ದಾನೆ ಪರಮಾತ್ಮ. ಬಾಲಲೀಲೆಗಳನ್ನಾಡಿದ್ದು ಮತ್ತು ದಕ್ಷಿಣಾದಿಗಳನ್ನು ಮಾಡಿದಾಗ ವಿಶ್ವರೂಪ ದರ್ಶನ ಮಾಡಿಸಿದ. ಮತ್ತು ಬಾಲಕರ ಜೊತೆ ಆಡಬೇಕಾದ್ರೂ ಕೂಡ ತಾನು ತನ್ನ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿಯೇ ತಾನು ಅವತಾರ ಮಾಡಿ ಆ ಅಣಿಮಾದಿ ಶಕ್ತಿಯುತನಾದ ಪರಮಾತ್ಮ ಮಹಾತಾಯಿ ಯಶೋಧಾದೇವಿ ಧಾರಣ ಮಾಡಿದಾಗ ಎತ್ತಲಿಕ್ಕಾಗದೆ ಕೆಳಗೆ ಬೀಳಿಸ್ತಕ್ಕಂಥ ಪ್ರಸಂಗ. ಅದೇ ಗೋಪಾಲಕರು ಪರಮಾತ್ಮನನ್ನು ಎತ್ಕೊಂಡು ಹೋಗಬೇಕಾದ್ರೆ, ಜಗದ್ಗುರುಗಳನ್ನು ಪರಮಾತ್ಮನನ್ನು ಎತ್ಕೊಂಡು ಹೋಗಬೇಕಾದ್ರೆ ಹಗುರವಾಗಿದ್ದು ಇದೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಪರಮಾತ್ಮ ತನ್ನ ಭಕ್ತರ ಉದ್ಧಾರಕ್ಕಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ. ಯಾವುದೇ ದೋಷದ ಇಲ್ಲ, ಅವರಿಗೆ ಅಂತ ಸಂಪರ್ಕ ಇಲ್ಲ. ಯಾಕೆ ಇಲ್ಲ ಅಂತಂದರೆ ಯಾರು ಅಶಕ್ತರೋ ಅದನ್ನು ಈ ಒಂದು ಇಂದ್ರಜಾಲಾದಿಗಳನ್ನು ಮಾಡ್ತಾರೆ. ಸಂಪೂರ್ಣ ಪರಿಪೂರ್ಣ ಶಕ್ತವಂತನಾದ ಪರಮಾತ್ಮ ಯಾವ ಉದ್ದೇಶಕ್ಕಾಗಿ ಅವನು ಈ ಇಂದ್ರಜಾಲಾದಿಗಳನ್ನು ಮಾಡಬೇಕು? ಇಂದ್ರಜಾಲಾದಿಗಳನ್ನು ಮಾಡತಕ್ಕಂಥವ್ರಿಗೆ ಉಪಯೋಗ ಇಲ್ಲ ಅವರಿಗೆ. ಆದರೆ ಪರಮಾತ್ಮ ಇಂದ್ರಜಾಲಾದಿಗಳನ್ನು ಮಾಡಿದರೆ ಜಗತ್ತಿಗೆ ಉಪಕಾರವಾಗಿದೆ. ಯಾಕೆ ಉಪಕಾರವಾಗಿರುವಂತಂದ್ರೆ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಇಂತಹ ಕ್ಷುಲ್ಲಕವಾದ ಕೃತಕವಾದ ಈ ವಂಚನಾದಿ ದೋಷವುಳ್ಳ ಸೃಷ್ಟಿಯನ್ನು ಪರಮಾತ್ಮ ಮಾಡಲ್ಲ ಅನ್ನೋದನ್ನು ತೋರಿಸ್ತಾ ಪ್ರಯೋಜನಾರ್ಥಂದ್ರ ಅದರಲ್ಲಿ ಆ ಒಂದು ವಿಚಾರ ನಮಗೆ ಉಪಯುಕ್ತವಾಗಿರುವಂತಲೇ ಅದಕ್ಕೆ ಹೇಳ್ತಿದ್ದಾರೆ. ಪ್ರಯೋಜನ ವಿರೋಧದಿಂದಲೇ ಅದು ಮಿಥ್ಯ ಅಂತ ಸ್ಪಷ್ಟವಾಗ್ತಾ ಇದೆ. ಅದಕ್ಕೆ ಅರ್ಥಕ್ರಿಯೋಪತ್ತರೆಯೋ ಮಿಥ್ಯಾತ್ವ ಭಾರತ. ಯಾವುದರಿಂದ ನಮಗೆ ಪ್ರಯೋಜನ ಆಗ್ತಾ ಇದೆಯೋ ಅದರಿಂದಲೇ ಗೊತ್ತಾಗ್ತಾ ಇದೆ ಅದು ಸುಳ್ಳು, ಅದು ಸುಳ್ಳಲ್ಲ ಅಂತ, ಅದು ಸತ್ಯಭೂತವಾದದ್ದು ಅಂತ. ಆ ರೀತಿಯಾಗಿ ಭಗವಂತ ವಂಚನಾದಿ ದೋಷ ದೂರನಾಗಿ ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬರೀ ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ಕೃಷ್ಣಾವತಾರದಲ್ಲಿ ಯಾವ ಯಾವ ಒಂದು ಪ್ರಸಂಗಗಳು ಬರ್ತಾ ಇದೆ ಆ ಪ್ರಸಂಗಗಳೆಲ್ಲವೂ ಕೂಡ ಪರಿಶುದ್ಧವಾಗಿರ್ತಕ್ಕಂಥದ್ದು. ಯಾಕೆ? ಪರಮಾತ್ಮ ದೋಷ ದೂರ ಅಂತ ನಾವು ಚಿಂತನೆ ಮಾಡಿದ ಮೇಲೆ ಆ ದೋಷ ದೂರತ್ವವನ್ನು ಸ್ಥಾಪನೆ ಮಾಡ್ತಾ ಹೋಗಬೇಕು ಒಂದೊಂದು ಪ್ರಸಂಗದಲ್ಲೂ. ಅದನ್ನೇ ಒಂದು ವಿಷಯವನ್ನು ಹೇಳ್ತಾ ಈ ವಸ್ತ್ರಾಪಹರಣ ಪ್ರಸಂಗ ಬಂದಾಗ ಪರಮಾತ್ಮ ಇಂಥ ನೀಚ ಕೆಲಸ ಮಾಡಬಹುದಾ ಅಂತ ಪ್ರಶ್ನೆ ಬರ್ತಾ ಇದೆ. ರಾಸಕ್ರೀಡಾದಿಗಳನ್ನು ಮಾಡಿದಾಗ ವಸ್ತ್ರಾಭರಣ ವಿಷಯ ಬಂದಾಗ ಈ ಕೆಲಸ ಮಾಡಬಹುದಾ? ಹೆಣ್ಣು ಮಕ್ಕಳು ಸ್ನಾನ ಮಾಡ್ತಾ ಇದ್ದಾಗ ಹೋಗೋದೇ ತಪ್ಪು, ಹೋದ ಮೇಲೆ ವಸ್ತ್ರವನ್ನು ಅಪಹಾರ ಮಾಡೋದು ಮತ್ತಷ್ಟು ತಪ್ಪು, ಮತ್ತಷ್ಟು ಆದಮೇಲೆ ಎದ್ದು ಬಂದು ನಮಸ್ಕಾರ ಮಾಡಿ ನನ್ನ ಮುಂದೆ ಈ ವಸ್ತುವನ್ನು ತೋಳಿ ಅಂತ ಹೇಳೋದು ಮತ್ತಷ್ಟು ತಪ್ಪು. ಒಂದಕ್ಕೊಂದು ಮತ್ತಷ್ಟು ತಪ್ಪೇ ಮಾಡ್ತಿದ್ದಾನೆ ಹೊರತು ಅದರಲ್ಲಿ ಮತ್ತೆ ಒಳ್ಳೆಯ ತಲೆ ಕಾಣ್ತಾ ಇದ್ದಲ್ಲ. ಆದ್ದರಿಂದ ಭಗವಂತ ಇಂತಹ ಕ್ಷುಲ್ಲಕ ಕೆಲಸ ಮಾಡಿದ ಮೇಲೆ ಅವನಲ್ಲಿ ದೋಷ ಇದೆ, ಅವನಿಂತಹ ಪರಮಾತ್ಮ ಆಗ್ತಾನೆ ಅಂತ ಏನಾದರೂ ಚಿತ್ರ ಬಂದಾಗ ಅದಕ್ಕೆ ಸದಾ ಹೋಗಮ್ಮ ಅಂತ ಹೇಳ್ತಿದ್ದಾರೆ. ವಸ್ತ್ರಾಪಹರಣ ಮಾಡಿದ ಪ್ರಸಂಗ ಏನು? ಕಾತ್ಯಾಯನ ವ್ರತವನ್ನು ಮಾಡ್ತಾ ಇದ್ದಾರೆ ಗೋಪಿಕಾಸ್ತ್ರೀಯರು. ಕಾತ್ಯಾಯನ ವ್ರತದ ಉದ್ದೇಶ ಏನು? ಗೌರಿ ಪೂಜೆಯನ್ನು ಮಾಡ್ತಿದ್ದಾರೆ. ಗೌರಿ ಪೂಜೆ ಮಾಡಬೇಕಾದ್ರೆ ಯಾವ ಉದ್ದೇಶದಿಂದ? ಉತ್ತಮ ಪತಿ ಸಿಗಲಿ, ಪರಮಾತ್ಮನೇ ನನಗೆ ಪತಿ ಆಗಲಿ ಅಂತ ಇವರೆಲ್ಲ ಸೇವೆ ಮಾಡ್ತಾ ಇದ್ದಾರೆ. ಸೇವೆ ಮಾಡ್ತಾ ಇರೋ ಕಾಲಕ್ಕೆ, ಸೇವೆ ಮಾಡೋ ಕಾಲಕ್ಕೆ ಆ ವ್ರತದ ಅನುಷ್ಠಾನವನ್ನು ಜಾತಿ ತಪ್ಪನೆ ಮಾಡಬೇಕಲ್ವಾ? ವ್ರತ ವೈಕಲ್ಯ ಆಗುತ್ತದೆ, ಅನುಷ್ಠಾನ ವೈಕಲ್ಯದಿಂದ ಫಲ ಸಿಗೋದಿಲ್ಲ. ಆದ್ದರಿಂದ ಪರಮಾತ್ಮ ಏನು ಮಾಡ್ತಿದ್ದಾನೆ? ಅಲ್ಲಿ ಧರ್ಮವನ್ನು ಬೋಧನೆ ಮಾಡ್ತಿದ್ದಾನೆ ಹೊರತು ಈ ವಸ್ತ್ರಾಭರಣದಿಂದ ರಮಾದೇವಿಯಿಂದಲೇ ಏನಾಗಬೇಕಾಗಿಲ್ಲ. ಸ್ವರಮಣ ಆದಮೇಲೆ, ಸ್ವಸುಖಪೂರ್ಣ ಆದಮೇಲೆ ಈ ರಮಾದಿ ಗೋಪಿಕಾಸ್ತ್ರೀಯರ ವಸ್ತ್ರಾಭರಣ ಮಾಡಿ ಅವರೇ ಸುಖ ಪಡಬೇಕು. ಅಲ್ಲಿ ಏನು ಉದ್ದೇಶ ಅಂತಂದರೆ ವಿಭಸ್ತ್ರರಾಗಿ ಸ್ನಾನ ಮಾಡ್ತಾ ಇದ್ದಾರೆ, ಜಲಾಶಯದಲ್ಲಿ ಹೇಳ್ತಿದ್ದಾರೆ. ಅದನ್ನು ಮಾಡಬಾರದು, ಯಾರೂ ಕೂಡ ಮಾಡಬಾರದು ಅನ್ನೋದನ್ನು ಧರ್ಮಬೋಧನೆ ಮಾಡ್ತಿದ್ದಾರೆ ಭಗವಂತ ಈ ಪ್ರಸಂಗದಿಂದ. ವಸ್ತ್ರವನ್ನು ನದಿಗೆ ಯಾವುದೇ ಜಲಾಶಯಕ್ಕೆ ಹೋಗಬೇಕಾದ್ರೆ ತೀರ್ಥಾವರ ದೇವತೆಯನ್ನು ಅಂತರ್ಯಾಮಿ ಭಾರತೀಶನನ್ನು ಅಂತರ್ಯಾಮಿಯಾಗಿ ಪರಮಾತ್ಮನ ಚಿಂತನೆ ಮಾಡಿ ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ಆ ಪ್ರೋಕ್ಷಣ ಮಾಡಿಕೊಂಡು ಆನಂತರ ಪಾದಸ್ಪರ್ಶ ಮಾಡಬೇಕು. ಆನಂತರ ವಸ್ತ್ರ ತೋರಿಸಿಕೊಂಡು ಜಲಾಶಯಕ್ಕೆ ಇಳಿಬೇಕು ಅಂತ
ನೀರಲ್ಲಿ ಸ್ನಾನ ಮಾಡ್ತಾ ಇದ್ರು. ಬಂದ ತಕ್ಷಣವೇ ನಾಚಿಕೆ ಆಯಿತು, ನೀರಿನಿಂದ ಮುಳುಗಿದ್ರು. ಎಷ್ಟೊತ್ತು ಮುಳುಗುತ್ತಾರೆ? ಥಂಡಿ, ಮಾರ್ಗಶಿರ ಮಾಸ, ಚಳಿ ಜಾಸ್ತಿ ಆಯಿತು, ಮೈ ನಡುತ್ತಾ ಇದೆ. ಸ್ವಾಮಿ ವಸ್ತ್ರ ಕೊಡೋ, ಯಾಕೆ ಏನು ಮಾಡ್ತಿದ್ದಿ ಅಂತ ಕೇಳಿದ್ರು. ನಾನು ವಸ್ತ್ರ ಕೊಡಲ್ಲ, ನೀವೇ ಒಂದು ತಗೊಂಡೋಗಿ ಅಂತ. ವಸ್ತ್ರ ತೊಗೊಂಡು ಹೋಗಿ ಅಂತ ಪರಮಾತ್ಮ ಹೇಳ್ದ. ತೊಗೊಂಡು ಹೋಗಿ ಬರೋಕ್ಕಾಗಲ್ವ ಸ್ವಾಮಿ? ಯಾಕೆ ಬರೋಕ್ಕಾಗಲ್ಲ? ವಸ್ತ್ರ ಬಿಚ್ಚಿ ಬಂದಿದ್ದೀವಿ, ನಮಗೆ ಗೌರವ ಮನೆಯ ನಾಚಿಕೆ ಆಗ್ತಾ ಇದೆ ನಮಗೆ. ಹೌದಾ? ಬಿಟ್ಟು ಹೋಗಿದ್ದು ತಪ್ಪು. ನನ್ನನ್ನು ಏನಂತ ಚಿತ್ರ ಮಾಡ್ತಿದ್ದೇನೆ? ಉಪಾಸನೆಯಕ್ಕಾಗಿ ನನ್ನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಕರ್ತವ್ಯ ವ್ರತ ಮಾಡ್ತಾ ಇದ್ದೀರಿ. ನನ್ನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಮನಸ್ಸಲ್ಲಿ ಚಿಂತನ ಮಾಡಿದ ಮೇಲೆ ನಾನೇ ನಿಮಗೆ ಪತಿ ಆದೆ. ನಾನು ನಿಮಗೆ ಪತಿ ಆದ ಮೇಲೆ ನನ್ನ ಪತ್ನಿಯರ ದೇಹ ಮತ್ತೊಬ್ಬ ಪರಪುರುಷ ನೋಡ್ಬೋದಾ? ಪರಪುರುಷನಿಗೆ ದರ್ಶನ ಮಾಡಿಸ್ಬೋದಾ ನೀವು? ಸ್ವಾಮಿ ಯಾರೂ ಇಲ್ಲ, ನಿರ್ಜರವಿದ್ದಾರೆ, ನಿರ್ಜರ ಪ್ರದೇಶ. ಒಳಗೆ ವರುಣದೇವ ಇಲ್ಲ ಏನು? ಜಲಾಂತರಿ ಅಲ್ಲಿ ವರುಣದೇವ ಇಲ್ಲ ಏನು? ಅವನಿಗೆ ದರ್ಶನ ಮಾಡಿಸಿದ್ರೋ ಇಲ್ಲ? ಪರಪುರುಷನ ದರ್ಶನ ಮಾಡಿಸಿದ್ರೋ ಇಲ್ಲ? ನನಗೆ ಅರ್ಪಿತವಾದ ದೇಹವನ್ನು ಮತ್ತೊಬ್ಬರಿಗೆ ಹೇಗೆ ದರ್ಶನ ಮಾಡಿಸಿದ್ರಿ? ಇದು ಒಂದು ದೋಷ. ಮತ್ತೆ ನೀವು ಯಾವುದನ್ನು ಮಾಡಬಾರ್ದು? ಸ್ನಾನ ವಸ್ತ್ರದಿಂದ ಮಾಡಿಕೊಂಡು ದೋಷ. ಪರಪುರುಷನ ದರ್ಶನ ಮಾಡಿಸಿದ್ದು ದೋಷ. ಮತ್ತೆ ವ್ಯಭಿಚಾರ. ನನ್ನನ್ನು ಪತಿಯನ್ನು ಸ್ವೀಕಾರ ಮಾಡಿದ ಮೇಲೆ ನನಗೇ ಸರ್ವಸ್ವನ್ನ ಸಮರ್ಪಣೆ ಮಾಡಬೇಕು. ನಾನು ಯಾರಿಗೆ ಹೊಲಿತೇನೆ? ಸರ್ವ ಸಮರ್ಪಣೆ ಮಾಡಿದವರಿಗೆ ಮಾತ್ರ ಹೊಲಿತೇನೆ. ನಾನೂ ಇದ್ದೇನೆ ಅಂತ ಒಬ್ಬ ಅನನ್ಯಾಶ್ಚರ್ಯಮ ಜನ ಪರಿಭಾಷೆ. ನಾನೇ ಬೇಕು ಅಂದವರು ಮಾತ್ರ ಸಿಗ್ತೇನೆ ಹೊರತು ನಾನೂ ಬೇಕು ಅಂದವರು ನಾನು ಸಿಗ್ತಕ್ಕಂಥದ್ದಲ್ಲ. ನಾನೂ ಬೇಕು ಅಂದವ್ರಿಗೆ ಏನು ಕೊಡ್ತೇನೆ? ಇದರಲ್ಲಿ ಸೌಖ್ಯವನ್ನು ಕೊಟ್ಟು ಆ ಪುಣ್ಯಕ್ಕೆ ಅದನ್ನು ಕೊಟ್ಟು ಬಿಡ್ತೇನೆ, ನಾನು ಸಿಗಲ್ಲ. ಅದಕ್ಕಾಗಿ ನೀವು ಮಾಡ್ತಕ್ಕಂಥ ವ್ರತ ಭಂಗವಾಗ್ತಾ ಇದೆ, ಅದು ಮಾಡಬಾರ್ದು. ಮತ್ತು ಶರಣಾಗತರಾಗಬೇಕು. ಮಾಡಿದ ಅಪರಾಧ ಮಾಡಿದ ಮೇಲೆ ಶರಣಾಗತರಾಗಬೇಕು. ಶರಣಾಗತರಾಗಬೇಕಾದ್ರೆ ಏನು ಸೂಚನೆ? ಅಂಜಲಿ ಬುದ್ಧರಾಗಿ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಬೇಕ ಹೀಗಂತ ಒಂದು ಕೈಯಲ್ಲಿ ನಮಸ್ಕಾರ ಮಾಡಬೇಕು. ಚಿಂಧ್ಯಾತ್ಮಕರ ಆ ಕರವನ್ನು ಸಹ ಕರ ಚಿಂಧ್ಯ ಕತ್ತರಿಸಿಬಿಟ್ಟಿದೆ. ಒಂದು ಕೈಯಲ್ಲಿ ನಮಸ್ಕಾರ ಮಾಡಬಾರ್ದು, ಒಂದು ಆದಿಗಳನ್ನು ಮಾಡಬಾರ್ದು. ಸಾಮಾನ್ಯರಿಗೆ ಮಾಡಬಾರ್ದು, ದೇವತೆಗಳಿಗೆ, ದ್ವಿಜರಿಗೆ, ಪರಮಾತ್ಮನಿಗೆ. ದ್ವಿಜರಿಗೆ ಮಾಡಬಾರ್ದು ಅಂದರೆ ಪರಮಾತ್ಮನಿಗೆ ಮಾಡಬಾರ್ದು. ಯಾಕೆ? ನಾಚಿಕೆ. ನಾಚಿಕೆ ಯಾರಲ್ಲಿ? ಪರಮಪುರುಷನಾದ ಪರಮಪುರುಷ ಅಂತ ತಿಳಿದಿದ್ದೀರೋ, ಪರಪುರುಷ ಅಂತ ತಿಳಿದಿದ್ದೀರೋ? ನಾನು ಪರಪುರುಷ ಅಂತ ತಿಳಿದ ಮೇಲೆ ನೀವು ನಾಚಿಕೆ ಸ್ವಾಭಾವಿಕವಾಗಿರ್ತಕ್ಕಂಥ. ಪರಮಪುರುಷ ಅಂದ ಮೇಲೆ ಸರ್ವಾಂತರ್ಯ ಜ್ಞಾನವೇ ಇದೆ ಅಂದ ಮೇಲೆ ನಾನು ಯಾಕೆ ನಿಮಗೆ ಓದಿಬೇಕು? ಪರಮಪುರುಷ ಅಂತ ಜ್ಞಾನ ಇರಬೇಕು, ನಿಮಗೆ ಸರ್ವೋತ್ತಮ ಜ್ಞಾನ ಇರಬೇಕು. ಅಂದ ಮೇಲೆ ನಾನು ಭಕ್ತಿ ಆಗಬೇಕು, ನಿಮ್ಮ ಭಕ್ತಿಗೆ ನಾವು ಒಲಿಯಬೇಕು. ಅದಿಲ್ಲ ಅಂದಮೇಲೆ ನಾನು ಯಾಕೆ ನಿಮಗೆ ಒಲಿಯಬೇಕು? ಇದು ತತ್ವವನ್ನು ತೋರಿಸ್ತಾ ಇದ್ದಾರೆ ಪರಮಾತ್ಮ. ವಸ್ತ್ರಾಭರಣದಲ್ಲಿ ವಸ್ತ್ರಾಭರಣ ಮಾಡಿ ಆ ಹೆಣ್ಣು ಮಕ್ಕಳ ದೇಹವನ್ನು ನೋಡಿ ಸಂತೋಷಪಡಲಿಲ್ಲ ಪರಮಾತ್ಮ. ಅವರು ಮಾಡಿದ ಅಪರಾಧವನ್ನು ಮನ್ನಿಸಿ ಭಕ್ತಾಪರಾಧ ಸಹಿಷ್ಣು, ಪರಮದಯಾಳು, ಕ್ಷಮಾಸುಪುತ್ರ, ಭಕ್ತವತ್ಸಲ, ಭಕ್ತಾಪರಾಧ ಸಹಿಷ್ಣು ತಿಳಿಸ್ತಾ ಇದ್ದಾನೆ, ಪಾಠ ಹೇಳ್ತಾ ಇದ್ದಾನೆ, ಜ್ಞಾನ ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ನೀವು ಬಂದು ನನ್ನನ್ನು ಪರಮಪುರುಷ ಅಂತ ಬಂದ ಮೇಲೆ ನಿಮ್ಮಲ್ಲಿ ನಾನಿಲ್ಲವಾ? ನಿಮ್ಮ ಅಂತರ್ಯಾಮಿಯಾಗಿ ನಾನಿಲ್ಲವಾ? ಕಡಕಡದಲ್ಲಿ ಭಕ್ತರಾಗಿಲ್ಲವಾ? ಆ ಜ್ಞಾನ ಇದ್ದ ಮೇಲೆ ನಾನು ಯಾಕೆ ನಿಮಗೆ ಅನುಗ್ರಹ ಮಾಡ್ತೀನಿ ಅಂದಾಗ ನೀವು ಸ್ವಾಮಿ ನೀನೇ ಪರಮಪುರುಷ ಅಂತ ನಮಸ್ಕಾರ ಮಾಡಿಬಿಟ್ಟು ವಸ್ತುವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ತತ್ವವೇ ಹೊರತು ಅಪಹಾರ ಮಾಡಿದ ಇದರಿಂದ ಭಗವಂತನಿಗೆ ಸುಖ ಸಿಕ್ತು ಅಂತ ಚಿಂತನೆ ಮಾಡಿದರೆ ಅದು ಅಂಗನ್ಭವಕ್ಕೆ ಮನಸ್ಸಿಗೆ ಕಾರಣ ಆಗುತ್ತೆ ಹೊರತು ಮತ್ತೆ ಯಾವ ಸಾಧನೆ ಇಲ್ಲ. ಮತ್ತೆ ಮುಂದೆ ಅನೇಕ ಪ್ರಸಂಗಗಳು ಬಂದಾಗ ಇದು